ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಈ ದಿನದಲ್ಲಿ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 12ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ನವಮಿಯ ತಿಥಿ ಇರುವಂತಹ ದಿನ, 9ನೇ ದಿನ ಇದು. ಈ ನವಮಿ ತಿಥಿ ಈ ದಿನ ರಾತ್ರಿ 4:04 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ರಾತ್ರಿ 10:44 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಸಂಜೆ 5:30 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಬೆಳಿಗ್ಗೆ 9:57 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2:03 ಅಪರಾಹ್ನ 3:33 ರಾಹುಕಾಲದ ಸಮಯ. ಇನ್ನು ಈ ದಿನ ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:33 ಬೆಳಿಗ್ಗೆ 11:03 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆನೆ 6:34 ಬೆಳಿಗ್ಗೆ 8:03 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:32 ಬೆಳಿಗ್ಗೆ 11:20 ಹಾಗೆ ಅಪರಾಹ್ನ 3:17 ಅಪರಾಹ್ನ 4:05 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:40 ರಾತ್ರಿ 7:27 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋಡಿಯಾದಂತೆ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:56 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಈ ಒಂದು ಸಮಯವನ್ನು ನಿಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಬೆಳಿಗ್ಗೆ 6:30 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ ಕಾರಕ, ಹಾಗೆ ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಇನ್ನು ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಜೊತೆಗೆ ದೈವಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತೀರಿ, ಯಾರು ನಿಮ್ಮ ಮನೆ ದೇವರನ್ನ ಕುಲದೇವರನ್ನ ಸ್ಮರಿಸಿಕೊಂಡು ಕೆಲಸಗಳನ್ನು ಆರಂಭ ಮಾಡ್ತೀರಿ, ಹಾಗೆ ನಿಮಗೆ ಯಾವುದೇ ರೀತಿಯಲ್ಲಿ ಹೊಸದಾಗಿ ಜ್ಞಾನ ಸಂಪಾದನೆ ಆಗಬೇಕು ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಮುನ್ನಡೀತೀರಿ. ಅಂಥವರೆಲ್ಲರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂತಹ ದಿನ ಅಂತ ಹೇಳಿದ್ರೆ ಈ ದಿನ. ಹಾಗೆ ಈ ದಿನದಲ್ಲಿ ಧನ ಪ್ರಾಪ್ತಿಗಾಗಲಿ
ಪುತ್ರ ಪ್ರಾಪ್ತಿಗೆ, ಇನ್ನು ವಿಶೇಷವಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಸಕ್ಸಸ್ ನಮಗೆ ಸಿಗಬೇಕು, ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳು ಯಶಸ್ವಿಯಾಗಿ ನಡೀಬೇಕು. ಇಂತಹ ವಿಚಾರಗಳಿಗೂ ಕೂಡ ಗುರುವಿನ ಮಾರ್ಗದರ್ಶನ ಬೇಕು. ಹಾಗಾಗಿ ಈ ಎಲ್ಲ ವಿಚಾರಗಳಿಗೂ ಕೂಡ ಈ ದಿನ ನಿಮ್ಮ ಒಂದು ಪ್ರಯತ್ನದಂತೆ, ನಿಮ್ಮ ಶ್ರದ್ಧೆಯಂತೆ, ನಿಮ್ಮ ನಂಬಿಕೆಯಂತೆ ನಿಮಗೆ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದರೆ ಅದು ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿದೆ. ಗುರುಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಒಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಈ ಒಂದು ಶನಿ ಹೋರ ಬಿಟ್ಟು ಬೇರೆ ಹೋರಾದಲ್ಲಿ ಆರಂಭ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:41 ಬೆಳಿಗ್ಗೆ 6:43 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:25 ರಾತ್ರಿ 8:27 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೊರ ಏನಿದೆ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವರ್ತಕರು, ವ್ಯಾಪಾರಸ್ಥರು, ದಳ್ಳಾಳಿಗಳು, ವಿಶೇಷವಾಗಿ ಈ ಒಂದು ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡುವಂಥವರು ಯಾವುದೇ ವ್ಯವಹಾರಗಳನ್ನು ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಯಾವುದೇ ಖರೀದಿಗೆ ಅಡ್ವಾನ್ಸ್ ಮಾಡುವಂಥ ವಿಚಾರ, ಅಥವಾ ಸಾಲ ಕೊಡುವಂಥದ್ದು, ಸಾಲ ತರುವಂಥ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರ, ಒಟ್ಟಾರೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳನ್ನು ಈ ದಿನ ಇರುವಂತಹ ಬುಧ ಹೋರಾದಲ್ಲಿ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಬುಧ ಹೋರಾದಲ್ಲಿ ಬೇಡ, ಈ ವ್ಯಾಪಾರಿ ಸಂಬಂಧವಾಗಿ ಇದ್ದರೆ. ಏಕೆಂದರೆ ಅದು ನಿಮಗೆ ಉದ್ದೇಶಿತ ಫಲವನ್ನು ತರ್ತಾ ಇಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:36 ಬೆಳಿಗ್ಗೆ 11:35 ಇನ್ನು ಸಂಜೆ 5:25 ಸಂಜೆ 6:24 ಹಾಗೆ ರಾತ್ರಿ 12:33 ರಾತ್ರಿ 1:35 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗೆ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ತುಂಬ ಒಳ್ಳೆಯ ಅನುಕೂಲತೆಗಳನ್ನು ತರುತ್ತೆ. ಹಾಗಾಗಿ ರಾಜಕಾರಣಿಗಳು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರವನ್ನು ಬಳಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ, ಈ ಭೂ ವ್ಯವಹಾರಗಳನ್ನು ಮಾಡುವಂಥದ್ದು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥದ್ದು, ಅವರು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೂ ಈ ದಿನ ಇರುವಂಥ ರವಿ ಹೋರವನ್ನು ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ಈ ಅನಾರೋಗ್ಯಕ್ಕೆ ತುತ್ತಾಗಿರುವಂಥವರು ವೈದ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ಶಸ್ತ್ರಚಿಕಿತ್ಸೆಗೆ ಒಳಪಡುವಂಥ ವಿಚಾರ ಆಗಲಿ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:28 ಅಪರಾಹ್ನ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಚೆನ್ನಾಗಿದೆ, ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು, ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ. ಇನ್ನು ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡಬೇಕು ಅಥವಾ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮುಂದುವರಿಸಬೇಕು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಬೇಕು, ಮನೆಗೆ ಮಂಗಳಕರವಾದಂತಹ ದ್ರವ್ಯಗಳನ್ನು ಕೊಂಡು ತರಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಈ ಶುಕ್ರ ಹೋರಾದಲ್ಲಿ ಮಾಡಿ. ಇನ್ನು ಹಸುಗಳ ವ್ಯಾಪಾರ ಮಾಡುವಂಥದ್ದಾಗಲಿ ಅವುಗಳನ್ನು ವಿಕ್ರಯ ಮಾಡುವಂಥದ್ದಕ್ಕಾಗಲಿ ಶುಕ್ರ ಹೋರ ಬಹಳ ಚೆನ್ನಾಗಿದೆ ಈ ದಿನ.
ಏಕೆಂದರೆ ಇದು ಜಾತ್ರೆಯ ಸಮಯ, ಎಲ್ಲ ಕಡೆ ದನಗಳ ಜಾತ್ರೆ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ರಾಸುಗಳು ಮಾರಾಟ ಆಗಬೇಕು ಅಥವಾ ನಿಮಗೆ ಬೇಕಾದಂತಹ ರಾಸುಗಳು, ಹಸುಗಳು, ಎತ್ತುಗಳು, ಹೋರಿಗಳು ಬೇಕು ಅಂತ ಹೇಳಿದ್ರೆ ಶುಕ್ರ ಹೋರಾದಲ್ಲಿ ಈ ದಿನ ಪ್ರಯತ್ನ ಮಾಡಿ. ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಸಂಜೆ 5:25 ಹಾಗೆ ರಾತ್ರಿ 11:31 ರಾತ್ರಿ 12:33 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ನಾವು ಹೇಳಿರುವಂಥ ಸಮಯದಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯಾಣ ಕೂಡ ಅದೇ ಸಮಯಕ್ಕೆ ಆರಂಭ ಆಗಲಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳಿಸಿದಾಗ ಆ ಸಮಯಕ್ಕೆ ನೀವು ಕೆಲಸಗಳನ್ನು ಆರಂಭ ಮಾಡಿದಾಗ ನಿಮ್ಮಂತಹ ಅದೃಷ್ಟಶಾಲಿಗಳಿರಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನ ನಿಮಗೆ 100% ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಮುಂದಿನ ವರ್ಷದ ಅಂದರೆ ಶ್ರೀ ಪರಾಭವ ನಾಮ ಸಂವತ್ಸರದ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಗ್ರಹಗಳು 2. ಅದು ಒಂದು ಗುರುಗ್ರಹ, ಮತ್ತೊಂದು ಶನಿಗ್ರಹ. ಹಾಗೆ ನೆನ್ನೆ ತಾನೇ ಗುರು ತನ್ನ ವಕ್ರ ಚಲನೆಯನ್ನ ನಿಲ್ಲಿಸಿ ನೇರ ಚಲನೆಗೆ ಬಂದಿರುವಂತಹ ಸಂದರ್ಭ. ಹಾಗಾಗಿ ಗುರು ವಕ್ರ ತ್ಯಾಗವನ್ನು ಮಾಡಿದ್ದಾನೆ ನಿನ್ನೆ ಬುಧವಾರದ ದಿನ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ರುಜುತ್ವವನ್ನು ಪಡ್ಕೊಂಡಿದ್ದಾನೆ. ಪುನರ್ವಸು ನಕ್ಷತ್ರದಲ್ಲಿ ತನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿದ್ದಾನೆ. ಇನ್ನು ಈ ಶನಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಮೀನ ರಾಶಿಯಲ್ಲಿದ್ದು ಉತ್ತರಾಭಾದ್ರ 2ನೇ ಪಾದದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶನಿ. ಹಾಗಾಗಿ ಇಲ್ಲಿ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ ಮತ್ತೆ ಮೇಷರಾಶಿಯವರಿಗೆ ಸಾಡೆಸಾತಿ ಆರಂಭ ಆಗಿರುವಂತಹ ಸಂದರ್ಭ. ಇದರ ಜೊತೆಗೆ 14ನೇ ತಾರೀಕು ಅಂದ್ರೆ ಮಾರ್ಚ್ 14 ಶನಿವಾರದ ದಿನ ರವಿ ಕೂಡ ಮೀನರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಮೀನ ಸಂಕ್ರಮಣ ಆಗ್ತಾ ಇರುವಂತಹ ಸಂದರ್ಭ ಇದು. ಹಾಗಾಗಿನೇ ಈ 14ನೇ ತಾರೀಕಿನ ವೇಳೆಗೆ ರವಿ ಶನಿಯೊಟ್ಟಿಗೆ ಇರ್ತಾನೆ. ಇಲ್ಲಿ ಈಗಾಗಲೇ ಶುಕ್ರ ಮೀನರಾಶಿಯಲ್ಲಿದ್ದಾನೆ. ಜೊತೆಗೆ ಈ ಅಮಾವಾಸ್ಯೆಯ ಸಂದರ್ಭಕ್ಕೆ ಚಂದ್ರ ಕೂಡ ಮೀನರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ 4 ಗ್ರಹಗಳು ಕೂಡ ಈ ವರ್ಷದ ಆರಂಭದಲ್ಲಿ ಮೀನರಾಶಿಯಲ್ಲಿ ಇರುವಂತಹ ಸಂದರ್ಭ. ಇಲ್ಲಿ ರವಿ ಮೀನರಾಶಿಗೆ ಬಂದಾಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಗ್ರಹ ಈ ಸೂರ್ಯನ ಕಿರಣಗಳಿಂದ ಅಸ್ತಂಗತ ಆಗುತ್ತೆ. ಇದನ್ನೇ ಇಂಗ್ಲಿಷಲ್ಲಿ ಕಂಬಸ್ಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಅಸ್ತ ಆದರೆ ಅದರ ಫಲಾಫಲಗಳು ಕಡಿಮೆ ಆಗುವಂತಹ ಸಂದರ್ಭ ಇದೆ. ಹಾಗಾಗಿನೇ ಈ ಅವಧಿಯಲ್ಲಿ ಶನಿ ಮೀನರಾಶಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇನ್ನು ಸೂರ್ಯ ಕೂಡ ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಹಾಗಾಗಿ ರವಿಯಿಂದ ಶನಿ ಅಸ್ತನಾಗ್ತಾನೆ. ಇಲ್ಲಿ ಸೂರ್ಯ ಶನಿಯ ಪ್ರಾಕೃತಿಕ ಶತ್ರುಗ್ರಹ. ತಮಗೆ ಗೊತ್ತಿದೆ, ರವಿ ಮತ್ತೆ ಶನಿ ಅಪ್ಪ ಮಗ ಆದರೂ ಕೂಡ ಅವರಿಬ್ಬರಲ್ಲಿ ಬದ್ಧ ದ್ವೇಷ ಇರುತ್ತೆ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ರವಿ ಮತ್ತೆ ಶನಿ ಒಟ್ಟಿಗೆ ಇದ್ದಾಗ ಇಲ್ಲಿ ಕುಟುಂಬದಲ್ಲೂ ಕೂಡ ಸ್ವಲ್ಪ ವ್ಯತ್ಯಯಗಳ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇದೇ ಸಮಯದಲ್ಲೇ ಶನಿಯ ತತ್ವಗಳು ಸ್ವಲ್ಪ ದುರ್ಬಲವಾಗಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆಗಳಿದೆ. ಇಲ್ಲಿ ಶನಿಗ್ರಹ ನಮ್ಮ ಉದ್ಯೋಗ, ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ವ್ಯಾಪಾರ ವ್ಯವಹಾರ, ನಮ್ಮ ಓಡಾಟ, ನಮ್ಮ ಸಂಪಾದನೆ, ನಮ್ಮ ಆದಾಯದ ಮೂಲ ಇಂಥದ್ದಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಮೂಲ ಪೆಟ್ಟು ಇಲ್ಲಿ ಬೀಳುತ್ತೆ ನೋಡಿ. ಅಂದರೆ ನಮ್ಮ ಸಂಪಾದನೆಗೆ, ನಮ್ಮ ಉದ್ಯೋಗದ ಕಡೆಗೆ ಇಲ್ಲಿ ಶನಿಯಿಂದ ಸ್ವಲ್ಪ ತೊಂದರೆಗಳು, ವ್ಯತ್ಯಯಗಳು ಆಗುವಂಥ ಸಂದರ್ಭ ಇದೆ. ಇನ್ನು ಶನಿಗ್ರಹ ಜವಾಬ್ದಾರಿಗಾಗಲಿ, ನ್ಯಾಯಕ್ಕೆ, ಧೈರ್ಯಕ್ಕೆ, ಸಹನೆಗೆ ಮತ್ತೆ ಕರ್ಮಫಲದ ಅಧಿಪತಿ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗಾಗಿನೇ ಈ ಸೂರ್ಯನ ತೀವ್ರ ಕಿರಣಗಳಿಂದ ಅಸ್ತಂಗತವಾದಂತಹ ಶನಿಯ ಶಕ್ತಿ ಹೊರಗೆ ಸ್ಪಷ್ಟವಾಗಿ ಕಾಣಿಸಲ್ಲ, ಒಳಗೊಳಗೆ ಕಾರ್ಯನಿರ್ವಹಿಸುವಂತಾಗತ್ತೆ. ಇದರಿಂದ ವ್ಯಕ್ತಿಗಳ ಜೀವನದಲ್ಲಿ
ಅಧಿಕಾರ ಆಗಲಿ, ಜವಾಬ್ದಾರಿ ಆಗಲಿ, ನಿಯಂತ್ರಣ ಆಗಲಿ ಅಥವಾ ಈ ಸಮಾನತೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೆಲವು ಸಂಘರ್ಷಗಳು ನಡೆಯುತ್ತೆ, ಮನೋವೈಕಲ್ಯಗಳು ಕಾಣಿಸಬಹುದು. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳು ಮತ್ತು ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಅಥವಾ ಸಹೋದ್ಯೋಗಿಗಳೊಟ್ಟಿಗೆ ಸ್ವಲ್ಪ ವಿರಸ, ಬೇಸರ ಉಂಟಾಗುವಂಥದ್ದು ಇದೆ. ಇನ್ನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅದು ಕೂಡ ನಿಮ್ಮ ಉದ್ಯೋಗವೇ, ಅಲ್ಲೂ ಕೂಡ ಕೆಲವೊಮ್ಮೆ ಪೈಪೋಟಿಗಳು ಉಂಟಾಗುವಂಥದ್ದು, ಕೆಲವೊಮ್ಮೆ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಶನಿ ಅಸ್ತಂಗತನಾದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿದ್ಯಮಾನಗಳು ಕೂಡ ನಡೀತಾ ಇರುತ್ತೆ. ಹಾಗಾಗಿ ಇಲ್ಲಿ ಮಾರ್ಚ್ 11ರಿಂದನೇ ಆರಂಭ ಆಗಿ ಏಪ್ರಿಲ್ 10ನೇ ತಾರೀಕಿನವರೆಗೆ ಶನಿ ಅಸ್ತಂಗತನಾಗಿರ್ತಾನೆ. ಈ ಒಂದು ಸಮಯವನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ, ಸೂರ್ಯನ ಸಮೀಪಕ್ಕೆ ಯಾವುದೇ ಗ್ರಹ ಬಂದು ಅದರ ಈ ಸೂರ್ಯನ ಕಿರಣಗಳಿಂದ ಕಾಣಿಸದಂತೆ ಆಗುವಂತಹ ಸ್ಥಿತಿ ಏನಿದೆ ಅದನ್ನ ಅಸ್ತಂಗತ ಅಥವಾ ಕಂಬಷನ್ ಅಂತ ಹೇಳಿ ಕರೆಯುವಂಥದ್ದಿದೆ. ಇದನ್ನೇ ಮಹರ್ಷಿ ಪರಾಶರರು ಕ್ಷೋಭಿತ ಅವಸ್ಥೆ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವರು ಇದನ್ನ ಕೋಪ ಅವಸ್ಥೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಈ ಸಮಯದಲ್ಲಿ ಗ್ರಹದ ತತ್ವಗಳು ಸ್ವಲ್ಪ ಅಶಾಂತವಾಗಿರುತ್ತೆ, ಮತ್ತೆ ಪರಿಣಾಮಗಳು ಒಳಗಿನಿಂದ ಅನುಭವಕ್ಕೆ ಬರುತ್ತೆ. ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ಬೋದು, ಆದರೆ ಒಳಗೊಳಗೆ ನಾವು ಕುಸಿಯುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ವರಹಮಿಹಿರರು ಹೇಳಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಒಂದು ಗ್ರಹ ಸೂರ್ಯನ ಅಗ್ನಿಮಯ ವಲಯಕ್ಕೆ ಬಂದಾಗ ಅದು ಅಗ್ನಿ ಪರೀಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಸೂರ್ಯನ ಹತ್ತಿರ ಎಷ್ಟು ಡಿಗ್ರಿ ಹತ್ತಿರ ಹೋದಷ್ಟು ಅಲ್ಲಿ ಇತರ ಗ್ರಹ ಅಸ್ತಂಗತವಾಗ್ತಾ ಇರುತ್ತೆ. ಹೇಗೆ ಚಿನ್ನ ಅಗ್ನಿಯಲ್ಲಿ ಕರಗಿ ತನ್ನ ಅಶುದ್ಧಿಗಳನ್ನು ಬಿಟ್ಟು ಶುದ್ಧವಾಗುತ್ತೋ ಅದೇ ರೀತಿಯಲ್ಲಿ ಗ್ರಹದ ತತ್ವಗಳು ಈ ಅವಧಿಯಲ್ಲಿ ಶುದ್ಧೀಕರಣದ ಪ್ರಕ್ರಿಯೆಯನ್ನ ಅನುಭವಿಸಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಇಲ್ಲಿ ಈ ಸೂರ್ಯ ಯಾವಾಗಲೂ ಕೂಡ ನಮ್ಮ ಆತ್ಮವನ್ನು ಪ್ರತಿನಿಧಿಸುವಂಥವನು, ನಮ್ಮ ಪ್ರಜ್ಞೆ, ನಮ್ಮ ಉನ್ನತ ಚೇತನವನ್ನು ಪ್ರತಿನಿಧಿಸುವಂಥವನು. ನಮ್ಮ ಎನರ್ಜಿ ಏನಂದರೆ ಅದು ಸೂರ್ಯನಿಂದ ಬರುವಂಥದ್ದು. ಹಾಗಾಗಿ ಸೂರ್ಯನ ಕಿರಣಗಳಿಂದಲೇ ಅಂತಹ ಗ್ರಹಗಳು ಅಸ್ತಂಗತ ಆದಾಗ ಅದು ಕೇವಲ ಆಕಾಶದಲ್ಲಿ ನಡೆಯುವಂತಹ ಘಟನೆ ಅಷ್ಟೇ ಅಲ್ಲ, ಅದು ನಮ್ಮ ಒಳ ಜೀವನದಲ್ಲೂ ಕೂಡ ಒಂದು ಶುದ್ಧೀಕರಣದ ಪ್ರಕ್ರಿಯೆ ನಡೀತಾ ಇರುವಂಥದ್ದನ್ನು ಅದು ಸೂಚಿಸುತ್ತೆ. ಹಾಗಾಗಿ ಈ ಅವಧಿಯಲ್ಲಿ ನಮ್ಮ ಒಳಗೆ ಇದ್ದಂತಹ ಹಳೆಯ ಭಾವನೆಗಳಿರ್ಬೋದು, ತಪ್ಪು ಅಭಿಪ್ರಾಯಗಳಿರ್ಬೋದು, ನಮ್ಮಲ್ಲಿ ಇದ್ದಂತಹ ಅಹಂಕಾರ, ಇದರಿಂದ ನಮಗೆ ಬಂದಂತಹ ಭ್ರಮೆ, ಎಲ್ಲೋ ಒಂದು ಇಲ್ಯೂಷನ್ನಲ್ಲಿ ಇರ್ತೀವಿ, ಇಂಥ ವಿಚಾರಗಳು ನಿಧಾನವಾಗಿ ಕರಗಲಿಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ವ್ಯಕ್ತಿಯ ಒಂದು ರಿಯಾಲಿಟಿ ಏನು, ಅವನ ನಿಜಸ್ಥಿತಿ ಏನು ಅನ್ನುವಂಥದ್ದರ ಅರಿವಿಗೆ ಬರುವಂಥದ್ದು ಇಂಥ ಒಂದು ಸಂದರ್ಭದಲ್ಲೇ. ಹಾಗಾಗಿ ನಾವು ಯಾವುದೋ ಒಂದು ಜನಬಲದಿಂದಲೋ, ಹಣ ಬಲದಿಂದಲೋ, ಅಧಿಕಾರ ಮದದಿಂದಲೋ, ಯೌವನ ಮದದಿಂದಲೋ ಮೆರಿತಾ ಇರುವಂಥ ಸಂದರ್ಭ, ಇಲ್ಲಿ ನಮ್ಮನ್ನು ನಾವು ರಿಯಲೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗುತ್ತೆ. ಅಂಥ ಒಂದು ಸಂದರ್ಭ ಇಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಶನಿ ನಮಗೆ ದೊರಕಿಸ್ಕೊಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ನಿಜ ಸ್ವರೂಪ ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಆಂತರಿಕ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಂಡು ಮರು ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಯಾರದ್ದೋ ಒಂದು ವಿಚಾರದಲ್ಲಿ ನಮ್ಮ ದರ್ಪದಿಂದಲೋ ತಪ್ಪು ತಿಳುವಳಿಕೆಯಿಂದಲೋ ಕೆಲವರನ್ನು ದೂರ ಮಾಡಿರ್ತೀವಿ, ಕೆಲವರ ಜೊತೆ ಜಗಳ ಮಾಡಿ ಅವರ ಸಂಪರ್ಕವೇ ಬೇಡ ಅಂತ ಹೇಳಿ ಬಿಟ್ಟಿರ್ತೀವಿ. ಆದರೆ ಈ ಸಂದರ್ಭದಲ್ಲಿ ನಮಗೆ ರಿಯಲೈಸ್ ಆಗುತ್ತೆ, ಏನೋ ಒಂದು ತಪ್ಪು ನಡೆದೋಯ್ತು, ಯಾವುದೋ ಒಂದು ಕೆಟ್ಟ ಗಳಿಗೆ ಅದು, ಅದನ್ನು ಕ್ಷಮಿಸಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬಂದಾಗ ಅವರ ಜೊತೆ ಮತ್ತೆ ಒಂದು ಸ್ನೇಹ, ಗೆಳೆತನ ಆರಂಭ ಆಗುತ್ತೆ. ಇದು ಈ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು. ಹಾಗಾಗಿನೇ ಈ ಶನಿ ಅಸ್ತಂಗತ ಆಗಿರುವಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಕೆಲವು ಮಟ್ಟಿಗೆ ಅಶಾಂತಿ ಉಂಟಾಗಬಹುದು, ಕೆಲವು ಮಟ್ಟಿಗೆ ನಮ್ಮ ಸತ್ವ ಪರೀಕ್ಷೆ ಆಗಬಹುದು. ಹಾಗಾಗಿನೇ ಅಧಿಕಾರ ಮತ್ತೆ ಜವಾಬ್ದಾರಿಯ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು, ಕೆಲಸದ ಒತ್ತಡದಲ್ಲಿ ಶ್ರಮ ಹೆಚ್ಚಾಗುವಂಥದ್ದು, ಹಿರಿಯರು ಅಥವಾ ಅಧಿಕಾರಿಗಳ ಜೊತೆ ಅಸಮಾಧಾನ ಹೊಂದುವಂಥದ್ದು, ನಿರ್ಧಾರಗಳಲ್ಲಿ ತಡ ಆಗುವಂಥದ್ದು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಗೊಂದಲದ ಪರಿಸ್ಥಿತಿ ಬರಬಹುದು. ಅಥವಾ ಈ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯದ ವಿಚಾರಗಳಲ್ಲಿ ಚರ್ಚೆಗಳು ಆರಂಭ ಆಗುವಂಥದ್ದು. ನಾವೇ ಅದನ್ನು ಹೇಳ್ತಾ ಇರ್ತೀವಿ, ಯಾವುದು ಸರಿ ಯಾವುದು ತಪ್ಪು, ಇವರು ಹೀಗೆ ಮಾಡಬಾರ್ದಿತ್ತು, ಅವರು ಹಾಗೆ ಮಾಡಬಾರ್ದಿತ್ತು ಅನ್ನುವಂಥ ವಿಚಾರ. ಇದನ್ನು ನಾವು ಪ್ರತಿನಿತ್ಯದ ಜೀವನದಲ್ಲಿ ಕಾಣುವಂಥ ಸಂದರ್ಭ ಇದೆ. ಇದರಿಂದ ನಮ್ಮ ಆಂತರಿಕ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ. ಏಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೂ ಒಂದು ಅವಕಾಶ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಈ ಅವಧಿಯಲ್ಲೇ ಶನಿ
ಉತ್ತರಾಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ನಕ್ಷತ್ರದ ಅಧಿಪತಿ ಕೂಡ ಶನಿ ಆಗಿರೋದ್ರಿಂದ ಈ ಕಾಲದಲ್ಲಿ ನಮಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಬರುವಂಥದ್ದು, ಏನೋ ಒಂದು ಜೀವನದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಇಂಥದರ ಕುರಿತು ಆಲೋಚನೆಗಳು ಹೆಚ್ಚಾಗುತ್ತೆ. ಹಾಗಾಗಿ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ ಈಗ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಅಮಾವಾಸ್ಯೆ ಕೂಡ ಹತ್ತಿರ ಬರ್ತಾ ಇದೆ. 19ನೇ ತಾರೀಕು, ಅದರಲ್ಲೂ ಪರಾಭವ ನಾಮ ಸಂವತ್ಸರ ಬರುತ್ತೆ, ಚೈತ್ರ ಮಾಸ ಬರುತ್ತೆ, ಹೊಸ ವರ್ಷ, ಹೊಸ ಸಂವತ್ಸರ ಆರಂಭ ಆಗುವಂತಹ ಸಂದರ್ಭ. ಈ ಎಲ್ಲ ಪರಿವರ್ತನೆಗಳ ಜೊತೆಗೆ ನಮ್ಮ ಒಂದು ಮನಃ ಪರಿವರ್ತನೆ ಕೂಡ ಆಗಬೇಕಾಗತ್ತೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವಂಥದ್ದು ಕೇವಲ ಸರಳವಾದಂತಹ ಪ್ರಕ್ರಿಯೆಗಳು. ಏನು, ನಮ್ಮಲ್ಲಿ ಒಂದು ತಾಳ್ಮೆಯನ್ನು ಬೆಳೆಸ್ಕೊಂಡ್ರೆ ಸಾಕು. ಸಹನೆ ಇರಬೇಕು, ಎಲ್ಲರನ್ನೂ ಕೂಡ ಅಕಾಮಿಡೇಟ್ ಮಾಡಬೇಕು. ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿಯನ್ನು ನಾವು ಅಳವಡಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಇನ್ನು ಯಾರ ಜೊತೆಯೇ ಆದರೂ ಕೂಡ ಅನಗತ್ಯವಾದಂತಹ ವಾದ ವಿವಾದಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಅದು ಸರಿ ಇದೆಯೋ ತಪ್ಪಿದೆಯೋ ಸ್ವಲ್ಪ ಮೌನವಾಗಿದ್ದು ಆ ಒಂದು ಸಂದರ್ಭವನ್ನು ನೀವು ಅವಲೋಕನ ಮಾಡಿ, ಸಂದರ್ಭವನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಿ. ನಂತರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನು ಆತ್ಮ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಇದು. ಹಾಗೆ ಹಿರಿಯರ ಸಲಹೆಗಳನ್ನು ಕೇಳುವಂಥದ್ದು, ಆ ಸಲಹೆಗಳಿಗೆ ಗೌರವ ಕೊಡುವಂಥದ್ದು, ಇದರಿಂದ ಪಿತೃಶಾಪಗಳು ಕೂಡ ನಿವಾರಣೆಯಾಗುತ್ತೆ. ಯಾಕೆಂದರೆ ಹಿರಿಯರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು, ಗೌರವದಿಂದ ಕಾಣುವಂಥ ಸಂದರ್ಭ ಬಂದಿರೋದ್ರಿಂದ. ಇನ್ನು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಸರ್ವಿಸ್ ಓರಿಯೆಂಟೇಷನ್ ಇರಬೇಕು, ದಾನ ಧರ್ಮಾದಿಗಳ ವಿಚಾರದಲ್ಲಿ ಮುಂದೆ ಇರಬೇಕು. ಹಾಗೆ ನಮ್ಮ ಒಂದು ಸಂಪ್ರದಾಯ ಏನಿದೆ, ನಮ್ಮ ಧರ್ಮ ಏನು ಹೇಳುತ್ತೆ, ಅದನ್ನು ನಾವು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಈ ಒಂದು ತಿಂಗಳ ಅವಧಿ ಏನಿದೆ ಅದನ್ನು ಈ ಶನಿಯ ಅಸ್ತಂಗತ ಆಗಿರುವಂತಹ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಶನಿವಾರದ ದಿನ ಶನಿ ಮಂತ್ರವನ್ನು ಜಪ ಮಾಡಿ, ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಯಾರಿಗೆ ಅಗತ್ಯ ಇದೆ, ಬಡವರಿಗೆ, ನಿರ್ಗತಿಕರಿಗೆ, ಅಂಥವ್ರಿಗೆ ಒಂದು ಸೇವೆಯನ್ನು ಮಾಡಿ. ಅವರಿಗೆ ಏನು ಅಗತ್ಯ ಇದೆಯೋ ಅಂಥದ್ದನ್ನು ಕೊಡಿ. ಒಂದು ಕರಿ ಕಂಬಳಿಯನ್ನಾದರೂ ಕೊಡಿ, ಅಥವಾ ವಸ್ತ್ರಗಳನ್ನು, ಊಟಕ್ಕೆ ಸ್ವಲ್ಪ ವ್ಯವಸ್ಥೆಯನ್ನು ಮಾಡುವಂಥದ್ದು, ಇದನ್ನು ಮಾಡುವುದು. ಇನ್ನು ಕಪ್ಪು ಎಳ್ಳನ್ನು ದಾನ ಮಾಡುವಂಥದ್ದು, ಪವಮಾನ ಹೋಮವನ್ನು ಮಾಡುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಾಯುಸ್ಥಿತಿಯನ್ನು ಪಠಣೆ ಮಾಡೋದ್ರಿಂದ ನಿಮಗೆ ಬಲ ಜಾಸ್ತಿ ಆಗುತ್ತೆ. ಇನ್ನು ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಸಮಯವನ್ನು ನೀಡೋದ್ರಿಂದ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗೆ ಪ್ರಾಣದೇವರ ನಿತ್ಯ ದರ್ಶನ ಮಾಡುವಂಥದ್ದು. ಹಾಗೆ ಪ್ರಾಣದೇವರು ಅಂದರೆ ಆಂಜನೇಯ ಸ್ವಾಮಿ, ತುಪ್ಪದ ದೀಪಗಳನ್ನು ಹಚ್ಚಬೇಕು, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು, ದೀಪಾರಾಧನೆಯನ್ನು ಮಾಡಬೇಕು, ಬಹಳ ಮುಖ್ಯ. ಇದರಿಂದ ನಮಗೆ ನಮ್ಮ ಒಂದು ಆಂತರಿಕ ಶಕ್ತಿ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮಲ್ಲಿರುವಂಥ ಕೆಲವೊಂದು ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಹನುಮಾನ್ ಚಾಲೀಸನ್ನು ಪಠಣ ಮಾಡುವಂಥದ್ದು, ಗುರುಗಳ ಸ್ಮರಣೆ ಮಾಡುವಂಥದ್ದು, ಗುರು ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡೋದ್ರಿಂದ ಕೂಡ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಶನಿ ಅಸ್ತಂಗತ ಆಗಿರುವಂಥ ಅವಧಿ ಏನಿದೆ, ನಾವು ಜೀವನದಲ್ಲಿ ನಮ್ಮ ಒಂದು ಶುದ್ಧೀಕರಣಕ್ಕೆ ಬಂದಂತಹ, ಆತ್ಮೋನ್ನತಿಗಾಗಿ ಬಂದಂತಹ ಒಂದು ದೊಡ್ಡ ಅವಕಾಶ. ಇದು ಒಂದು ವೆರಿ ಬಿಗ್ ಆಪರ್ಚುನಿಟಿ ಅನ್ನುವಂಥದ್ದನ್ನು ತಿಳ್ಕೊಂಡು ಅದನ್ನು ಬಳಸ್ಕೊಳ್ಬೇಕು. ಹಾಗಾಗಿ ಈಗ ನಮಗೆ ಬೇಕಾಗಿರುವಂಥ ಏನು ಧೈರ್ಯ ಬೇಕು, ಸಹನೆ ಬೇಕು, ನಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಬೇಕು. ಹಾಗೆ ನಮ್ಮ ಒಂದು ನಿಷ್ಠೆ ಏನಿದೆ ಅದನ್ನು ತೋರಿಸ್ಬೇಕು ಅಂದರೆ ಈ ಒಂದು ಸಂದರ್ಭ ಬಹಳ ಸೂಕ್ತವಾಗಿ ಇರುವಂಥದ್ದು. ಇನ್ನು ನಮ್ಮಲ್ಲಿರುವಂಥ ಒಂದು ಅಹಂ ಏನಿದೆ ಅಥವಾ ಅಹಂಕಾರ ಏನಿದೆ ಅದನ್ನು ಕೆಲವರು ಎನರ್ಜಿ ಅಂತ ಕರೀತಾರೆ, ಕೆಲವರು ಹೈಪರ್ ಎನರ್ಜಿ, ಹೈಪರ್ ಆಕ್ಟಿವ್ ಅಂತ ಹೇಳಿ ಕರೆಯುವಂಥದ್ದಿದೆ. ಇದೇನೇ ಆಗಲಿ ಅದನ್ನು ನಾವು ಈ ದೈವಿಕ ಚೈತನ್ಯದೊಂದಿಗೆ ಹೊಂದಿಸಿಕೊಂಡ್ರೆ ಆಗ ನಮ್ಮ ಜೀವನ ಹಿತವಾಗಿರುತ್ತೆ, ನಮ್ಮ ಉದ್ದೇಶಿತ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಗ್ರಹಗಳ ಅನುಗ್ರಹ ಕೂಡ ಸಿಕ್ಕತ್ತೆ, ಜೊತೆಗೆ ತಂದೆ ತಾಯಿಯಂದ್ರ ಆಶೀರ್ವಾದ ಆಗಲಿ, ನಾವು ನಂಬಿರುವಂಥ ನಮ್ಮ ಮನೆ ದೇವರು, ನಮ್ಮ ಕುಲದೇವರ ಆಶೀರ್ವಾದ ಆಗಲಿ ನಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಒಂದು ಸಂದರ್ಭದಲ್ಲಿ ಶನಿ ಅಸ್ತಂಗತ ಆಗಿರುವಂಥ ವಿಚಾರದ ಬಗ್ಗೆ ನೀವು ಮನನ ಮಾಡಿಕೊಳ್ಳಿ. ಹಾಗಾಗಿ ನಿಮಗೆ ಬಂದಿರುವಂಥ ಒಂದು ಒಳ್ಳೆಯ ಅವಕಾಶ ಇದು ಅಂತ ಹೇಳಿ ಅದನ್ನು ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥದ್ದನ್ನು ಮಾಡಿ. ಇದರಿಂದ ಶನಿ ದೋಷ ನಿವಾರಣೆಯಾಗುತ್ತೆ, ತಂದೆ ಮಕ್ಕಳಿಗೆ ಇದ್ದಂತಹ ಭಿನ್ನಾಭಿಪ್ರಾಯ ದೂರ ಆಗುತ್ತೆ, ಕುಟುಂಬದಲ್ಲಿ ಒಂದು ಶಾಂತಿಯುತವಾದಂತಹ ಸಹಬಾಳ್ವೆ ಕಂಡುಬರುತ್ತೆ. ಇದೆಲ್ಲವನ್ನು ಕೂಡ ನಮ್ಮ ಹಿರಿಯರು ನಮ್ಮ ಒಳಿತಿಗಾಗಿ, ನಮ್ಮ ಸುಖಮಯವಾದಂತಹ ಶಾಂತಿಯುತವಾದಂತಹ ಜೀವನಕ್ಕಾಗಿ ಕೊಟ್ಟಿರುವಂಥ ಒಂದು ಮಾರ್ಗದರ್ಶನ. ಇದನ್ನು ನೀವು ನಿಷ್ಠೆಯಿಂದ, ನಂಬಿಕೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ,
ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ ಭಾಗ್ಯಸ್ಥಾನ. ಆದರೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ, ನಿಮ್ಮ ಉದ್ಯೋಗಕ್ಕಾಗಿ ಸ್ವಲ್ಪ ಪರದಾಡಬೇಕಾಗತ್ತೆ. ನಿಮ್ಮ ಪ್ರಯತ್ನ ವಿಪರೀತವಾಗಿದೆ, ಜಾಸ್ತಿ ಇದೆ, ಆದರೂ ಕೂಡ ಬರುವಂಥ ಫಲ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿನೇ ಮಧ್ಯಮ ಫಲವನ್ನು ಅನುಭವಿಸುವಂಥ ದಿನ ಇದು. ಹಾಗೆ ಈ ದಿನ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಲಸದ ಬಗ್ಗೆ ನಿಮಗೆ ತುಂಬ ಭರವಸೆ ಇದೆ, ಏನೋ ಒಂದು ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಕೆಲಸವನ್ನು ಮುಂದುವರಿಸ್ತೇನೆ, ಕೆಲಸ ಸಕ್ಸಸ್ ಆಗುತ್ತೆ ಅನ್ನುವಂಥ ಭರವಸೆ ಮನಸ್ಸಿಗಿದೆ. ಆದರೆ ಇನ್ನೊಂದು ಮನಸ್ಸು ಹೇಳುತ್ತೆ ಅಲ್ಲಿ ನಿರಾಸೆ ಇದೆ, ಕೆಲಸಗಳಾಗಲ್ಲ ಅನ್ನುವಂಥದ್ದು. ಹಾಗಾಗಿ ಇಂತಹ ದ್ವಂದ್ವತೆ, ಇಂತಹ ಒಂದು ಹೊಯ್ದಾಟಗಳಿಂದಲೇ ಈ ದಿನದ ಕೆಲಸಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಆಗುತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣದ ಸಾಧ್ಯತೆ ಇದೆ, ಆದರೆ ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ, ಸ್ವಲ್ಪ ದುಬಾರಿ ಆಗ್ಬಿಡುತ್ತೆ, ಪ್ರಯಾಣದ ಉದ್ದೇಶ ಈಡೇರಲ್ಲ. ಹಾಗೆ ಪ್ರಯಾಣ ನಿಮಗೆ ಸಾಕಷ್ಟು ಕಿರಿಕಿರಿಯನ್ನು ಜೊತೆಗೆ ತಲೆನೋವನ್ನು ತರುವಂತಹ ಸಂದರ್ಭ ಕೂಡ. ಹಾಗಾಗಿ ಪ್ರಯಾಣದ ವಿಚಾರದಲ್ಲಿ ಜಾಗ್ರತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಅನುಕೂಲಕರವಾಗಿರಲ್ಲ. ಹಾಗಾಗಿ ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡ ಬಂಡವಾಳ ತೊಡಗಿಸುವಂಥದ್ದಾಗಲಿ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಸಾಲ ಕೊಡುವಂಥದ್ದು, ಸಾಲ ತರುವಂಥದ್ದು, ಇಂತಹ ಲೇವಾದೇವಿ ವ್ಯವಹಾರಗಳನ್ನು ಮಾಡಬೇಡಿ ಈ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದು ನಿಮ್ಮಿಂದನೇ ಆಗ್ತಾ ಇದೆಯೋ ಬೇರೆಯವರಿಂದನೇ ಆಗ್ತಾ ಇದೆಯೋ ಅದನ್ನು ತಿಳ್ಕೊಳ್ಳಿಕ್ಕೂ ಕೂಡ ಇದನ್ನು ನಿಮಗೆ ಕಷ್ಟ ಆಗುತ್ತೆ. ಒಟ್ಟಾರೆ ನಿಮ್ಮ ಅಪೇಕ್ಷೆಯಂತೆ ಕೆಲಸಗಳಾಗಲ್ಲ, ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಿಮಗೆ ನೋವನ್ನು ತರಿಸುವಂಥ ಸಂದರ್ಭ ಇದು. ಜೊತೆಗೆ ಆರೋಗ್ಯ ಕೂಡ ಕೈ ಕೊಡುತ್ತೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಯಾವುದಾದ್ರೂ ಒಂದು ವಿಷ್ಣು ತತ್ವ ದೇವಾಲಯಕ್ಕೆ ನೀವು ಸ್ವಲ್ಪ ಅಡಿಕೆಯನ್ನು, ವಿಳ್ಯದೆಲೆ ಅಡಿಕೆ ಇದೆಯಲ್ಲ, ಇದನ್ನು ಕೊಟ್ಟು ಬನ್ನಿ ಸ್ವಾಮಿಗೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ, 8ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ಈ ದಿನ ನೀವು ಅಂದುಕೊಂಡಂಥ ಕೆಲಸಗಳು ಆಗಲ್ಲ, ಫಲಿತಾಂಶವೂ ಕೂಡ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಮುಖ ನಿರ್ಧಾರಗಳೇನಿದೆ ಅದನ್ನು ಸದ್ಯಕ್ಕೆ ತಡೆ ಹಿಡಿಯುವಂಥದ್ದು ಉತ್ತಮ. ಯಾವುದೇ ರೀತಿಯ ಡಿಸಿಷನ್ ಮೇಕಿಂಗ್ ಇದು ಈ ದಿನ ಆಗಬಾರ್ದು. ಅಂಥ ಒಂದು ಒಳ್ಳೆಯ ಸಂದರ್ಭ ಕೂಡ ನಿಮಗೆ ಬರಲ್ಲ. ನಾಳೆ ನಿಮ್ಮ ನಿರ್ಧಾರಗಳಿಂದ ನೀವು ಪಶ್ಚಾತ್ತಾಪಕ್ಕೆ ಒಳಗಾಗಬಾರ್ದು. ಹಾಗಾಗಿ ಈ ದಿನವೇ ಎಚ್ಚರಿಕೆಯಿಂದ ಇದ್ದು ನಿರ್ಧಾರ ತೆಗೆದುಕೊಳ್ಳದೆ ಇರುವಂಥದ್ದನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಸಾಮಾನ್ಯವಾದಂತಹ ದಿನ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ವ್ಯಕ್ತಿತ್ವ ಆಗಲಿ, ನಿಮ್ಮ ಚಿತ್ರಣ ಆಗಲಿ ಎಲ್ಲೂ ಕೂಡ ಹೈಲೈಟ್ ಆಗಲ್ಲ. ಹಾಗಾಗಿನೇ ಈ ದಿನ ಸಮುದ್ರಕ್ಕೆ ಉಪ್ಪನ್ನು ಸುರಿದಂತಾಗ್ಬಿಡುತ್ತೆ ನಿಮ್ಮ ಪ್ರಯತ್ನ, ಜಾಗ್ರತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತುರ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತು, ಆತುರ ಪಡಬಾರ್ದು, ಈ ಕೆಲಸ ಕಾರ್ಯಗಳು ಬೇಗ ಆಗಲಿ ಅಂತ ಹೇಳಿ ಒತ್ತಡ ತರುವಂಥದ್ದು ಇದೆಯಲ್ಲ, ಅದರಿಂದ ಹಿನ್ನಡೆ ಉಂಟಾಗುತ್ತೆ ಅನ್ನುವಂಥ ವಿಚಾರ ನಿಮಗೂ ಅನುಭವಕ್ಕೆ ಬಂದಿದೆ. ನೀವು ಎಷ್ಟೋ ಸಲ ಅದನ್ನು ತಪ್ಪು ಅಂತ ಹೇಳಿ ಒಪ್ಕೊಂಡಿದ್ದೀರಿ. ಆದರೂ ಕೂಡ ಅಂಥ ಅನುಭವ ಈ ದಿನ ಏನೇನು ಸಾಲದು, ಮತ್ತೆ ಅದೇ ಆತುರತೆ ಅನ್ನುವಂಥದ್ದು ಇರುತ್ತೆ. ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಕ್ಕೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಕೆಲಸ ಬೇಗ ಆಗಿಬಿಡಲಿ ಅನ್ನುವಂಥ ಒಂದು ತರಾತುರಿಯಲ್ಲಿರ್ತೀರಿ. ಇದು ಕೂಡ ನಿಮಗೆ ಸೋಲನ್ನು ತರುತ್ತೆ, ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಹಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪ್ರಯಾಣ, ನಿಮ್ಮ ವಾಹನ ನಿಮಗೆ ಸಪೋರ್ಟಿವ್ ಆಗಿಲ್ಲ, ಅಲ್ಲೂ ಕೂಡ ತುಂಬ ನಿಧಾನ ಆಗುವಂಥ ಪ್ರಯಾಣ ಆಗುತ್ತೆ. ಈ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು, ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಈ ದಿನ ಆರೋಗ್ಯ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಆರೋಗ್ಯದ ಕಡೆ ಕೂಡ ಈ ದಿನ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಉದ್ಯೋಗ ಸುಗಮವಾಗಿ ಸಾಗ್ತಾ ಇದೆ, ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಅಲ್ಲೂ ಕೂಡ ನಿಮಗೆ ಬಾಧೆಗಳು ಉಂಟಾಗುವಂಥದ್ದಿದೆ. ಹೊಸ ಸಮಸ್ಯೆ ಒಂದು ಉಂಟಾಗುತ್ತೆ, ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ನಿಮ್ಮ ಯೋಜಿತ ಕಾರ್ಯಗಳು ಅಂದುಕೊಂಡಂತೆ ಪೂರ್ಣ ಆಗುತ್ತೆ. ನಿಮ್ಮ ಬಯಕೆಗಳು, ಆಸೆ, ಆಕಾಂಕ್ಷೆಗಳು ಈಡೇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ದಿನ, ಸೌಲಭ್ಯದ ದಿನ ಕೂಡ. ಇನ್ನು ಈ ದಿನ ನಿರುದ್ಯೋಗದ ಪ್ರಯತ್ನಗಳು ಹೊಸ ಅವಕಾಶಗಳಿಗೆ ಕಾರಣವಾಗುತ್ತೆ. ಎಲ್ಲಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನುವಂಥ ರೀತಿಯಲ್ಲಿ ನಿಮಗೆ ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಅಗತ್ಯಕ್ಕೆ ಈ ದಿನ ಹೊಸ ಮಾರ್ಗವೊಂದು ತೆರೆದುಕೊಳ್ಳುತ್ತೆ. ಇದು ನಿಮಗೆ ಸಂತೋಷವನ್ನು ತರುತ್ತೆ. ಹಾಗಾಗಿ ಎಡೆಬಿಡದೆ ಮಾಡುವಂಥ ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ಫಲ ಇದ್ದೇ ಇದೆ ಅನ್ನುವಂಥದ್ದಕ್ಕೆ ನೀವೇ ಸಾಕ್ಷಿಯಾಗುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ಈ ಸಾಲದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳಾಗುವಂಥ ಸಂದರ್ಭ, ಮಾತುಕತೆ, ಈ ವಾದ ವಿವಾದ ಆಗುವಂಥ ಸಂದರ್ಭ ಇದೆ, ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಬೆಂಬಲ, ಒಂದು ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಇದರಿಂದ ಎಲ್ಲೋ ಒಂದು ಕಡೆ ಒಂದು ಭರವಸೆ ಏನಂದರೆ ಕೆಲಸಗಳಾಗತ್ತೆ, ಎಲ್ಲಿಯವರೆಗೆ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ, ಎಲ್ಲಿಯವರೆಗೆ ನಾವು ಸರಿದಾರಿಯಲ್ಲಿರ್ತೇವೆ ಅಲ್ಲಿ ಜಯ ಸಿಕ್ಕತ್ತೆ ಅನ್ನುವಂಥ ಒಂದು ಮನೋಭಾವ ಏನಿದೆ ಅದು ನಿಮಗೆ ರೀಇನ್ಫೋರ್ಸ್ ಆಗುವಂಥ ಸಂದರ್ಭ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಸೆಲೆಕ್ಷನ್ ಏನಿದೆ ಅದು ಕೂಡ ಬಹಳ ಭರ್ಜರಿಯಾಗೇ ಇರುತ್ತೆ. ಇನ್ನು ಈ ದಿನ ಬೇರೆಯವರ ಹೊಗಳಿಕೆಗೆ ಮರಳಾಗಬೇಡಿ. ಏಕೆಂದರೆ ಅವರಿಂದ ಈ ಹೊಗಳುವಂಥ ಮಾತುಗಳನ್ನು ಕೇಳಿದ್ರೆ ನಿಮ್ಮ ಕೆಲಸಗಳು ನಿಂತು ಹೋಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಾನೇ ಸರ್ವಶ್ರೇಷ್ಠ, ನಾನು ಮಾಡುವಂತಹ ಕೆಲಸವೇ ಅತ್ಯುತ್ತಮ ಅನ್ನುವಂಥ ಭಾವನೆ ಬಂದರೆ ಬೆಳೀಲಿಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಒಂದು ಉದ್ದೇಶಿತ ಗುರಿ ಆಗಬೇಕು. ಅದಕ್ಕಾಗಿ ಈ ದಿನ ಹೋರಾಡಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಈ ದಿನ ಹಕ್ಕಿ ಪಕ್ಷಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಪಾರಿವಾಳಗಳಿಗೆ ಸ್ವಲ್ಪ ಗೋಧಿಯನ್ನೋ ಜೋಳವನ್ನೋ ಹಾಕಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಷಷ್ಠದಲ್ಲಿದ್ದಾನೆ. 6ನೇ ಮನೆ ಶತ್ರುಸ್ಥಾನ ಇದು, ಋಣಸ್ಥಾನ ಇದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ಈ ದಿನ ದೂರ ಆಗುತ್ತೆ. ಯಾರೂ ಕೂಡ ನಿಮ್ಮನ್ನು ಬಲವಂತಪಡಿಸೋರಿಲ್ಲ, ಯಾರೂ ಕೂಡ ನಿಮ್ಮ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥವರು ಇಲ್ಲ. ಹಾಗಾಗಿ ಈ ದಿನ ಬಹಳ ನಿರಾಳವಾಗಿ ಕೆಲಸಗಳನ್ನು ನೀವು ಆರಂಭ ಮಾಡಬಹುದು. ಹಾಗೆ ಅಂಥ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳನ್ನು ಕೂಡ ಬಹಳ ಮೌನವಾಗಿ ಆನಂದಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸುಖ, ಸೌಖ್ಯ, ಸೌಲಭ್ಯ ಇದಕ್ಕೆ ಹೇಳಿ ಮಾಡಿಸಿದಂಥ ದಿನ. ಬಹಳ ಕಂಫರ್ಟ್ ಝೋನಲ್ಲಿರ್ತೀರಿ ಈ ದಿನ. ಜೊತೆಗೆ ಈ ದಿನ ಆರ್ಥಿಕವಾದಂತಹ ಲಾಭ, ಅವಕಾಶ ಎರಡೂ ಕೂಡ ಜೊತೆಯಾಗಿ ಸಿಕ್ಕುವಂಥದ್ದು. ಸಾಮಾನ್ಯವಾಗಿ ಅದೃಷ್ಟವಂತರಿಗೆ ಮಾತ್ರ ಇಂಥ ಒಂದು ಎರಡೆರಡು ಅವಕಾಶಗಳು ಏಕಕಾಲಕ್ಕೆ ಸಿಕ್ಕುವಂಥದ್ದು. ಅದರಲ್ಲಿ ಈ ದಿನ ನೀವು ಬರುವಂಥ ಅವಕಾಶಗಳನ್ನು ನಿಮ್ಮ ಬಿಸ್ನೆಸ್ಗೋ ಅಥವಾ ನಿಮ್ಮ ಲೇವಾದೇವಿ ವ್ಯವಹಾರಕ್ಕೋ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಯೋಜನೆಗಳಾಗಲಿ, ಹೊಸ ಪ್ರಯತ್ನಗಳಾಗಲಿ ಕೈಗೂಡುತ್ತೆ. ನೀವು ಏನು ಅಂದುಕೊಳ್ತೀರೋ ಆ ಕೆಲಸವನ್ನು ಮಾಡಬಹುದು. ಏಕೆಂದರೆ ನಿಮಗೆ ಈ ದಿನ ಜನಬೆಂಬಲ ಇದೆ. ಹಾಗೆ ಭಗವಂತನ ಆಶೀರ್ವಾದ, ನಿಮ್ಮ ಹಿರಿಯರ, ತಂದೆ ತಾಯಿಯಂದ್ರ ಆಶೀರ್ವಾದ ಕೂಡ ಚೆನ್ನಾಗಿದೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡುವಂಥ ಒಂದು ಉತ್ಸಾಹ ಬಹಳ ಅಪರಿಮಿತವಾಗಿ ಇರುವಂಥದ್ದು. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವಿಳಂಬದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಅಂದರೆ ಕ್ವಿಕ್ ರೆಸ್ಪಾನ್ಸ್ ಅನ್ನುವಂಥದ್ದು ಇಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಇದರಿಂದ ಬರುವಂಥ ಅವಕಾಶ ನಿಮ್ಮ ಕೈ ತಪ್ಪಬಹುದು. ಆದರೆ ಅದನ್ನು ಮತ್ತೆ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ನಿಮಗೆ ಯಶಸ್ವಿ ಆಗ್ತೀರಿ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರ, ಈ ಸಾಲ ತರುವಂಥದ್ದು, ಸಾಲ ಕೊಡುವಂಥ ವಿಚಾರ ಸ್ವಲ್ಪ ಗೊಂದಲಮಯವಾಗಿ ಇರುವಂಥದ್ದು. ಅದನ್ನು ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿಯಿರಿ. ಇನ್ನು ಈ ದಿನ ಎಲ್ಲೋ ಒಂದು ಕಡೆ ನಿಮ್ಮ ಹಿತಶತ್ರುಗಳಿಂದ ಸ್ವಲ್ಪ ಕೆಲಸದಲ್ಲಿ ನಿರುತ್ಸಾಹ ಪ್ರಾಪ್ತಿಯಾಗುವಂಥ ಸಂದರ್ಭ ಇದೆ. ಅಂಥವ್ರನ್ನ ಆದಷ್ಟು ದೂರ ಇಡಿ. ಈ ನೆಗೆಟಿವ್ ಎನರ್ಜಿ ಇರುವಂಥವ್ರು ನಿಮ್ಮ ಹತ್ರ ಬರಬಾರ್ದು ಈ ದಿನ. ಏಕೆಂದರೆ ಅವರ ಇಂಪ್ಯಾಕ್ಟ್ ಬಹಳ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮೂವ್ ಮಾಡಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಶಿವಸ್ತೋತ್ರವನ್ನ ಜಪ ಮಾಡಿ, ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ, ಸ್ತೋತ್ರಗಳನ್ನ ಹೇಳ್ಕೊಳ್ತಾ ಇರಿ. ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಹಾಗಾಗಿ ಈ ದಿನ ನೀವು ನಿಮ್ಮ ಲಾಭಕ್ಕಾಗಿ, ನಿಮ್ಮ ಅವಕಾಶಕ್ಕಾಗಿ ಎಷ್ಟೆಲ್ಲ ಪ್ರಯತ್ನ ಪಡ್ತೀರಿ, ಅದು ಈ ದಿನ ಅಷ್ಟೊಂದು ಸಾರ್ಥಕವನ್ನು ಪಡ್ಕೊಳ್ಳಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ನಿಮಗೆ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಬೇರೆಯವರ ಸಾಧನೆಯನ್ನು ನಿಮ್ಮ ಸಾಧನೆಯ ಜೊತೆಗೆ ಒಂದು ಕಂಪೇರ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದು ತಪ್ಪು. ಯಾಕೆಂದರೆ ನಿಮಗೆ ಇರುವಂತಹ ಕೆಲವೊಂದು ವಿಶೇಷತೆಗಳು ಬೇರೆಯವರಲ್ಲಿ ಇಲ್ಲದೆ ಇರ್ಬೋದು, ಬೇರೆಯವರಲ್ಲಿ ಇರುವಂಥ ಕೆಲವೊಂದು ವಿಶೇಷತೆ ನಿಮ್ಮಲ್ಲಿ ಇಲ್ಲದೆ ಇರ್ಬೋದು. ಆದರೆ ಈ ಕಂಪೇರ್ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಹೋಲಿಕೆ ಮಾಡಿಕೊಳ್ಳುವಂಥದ್ದು, ಇದರಿಂದ ಈ ದಿನ ಮನಸ್ಸಿಗೆ ಸ್ವಲ್ಪ ಕೀಳರಿಮೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಕಡಿಮೆ ಅವಧಿಯಲ್ಲೇ, ಅಲ್ಪ ಪ್ರಯತ್ನದಲ್ಲೇ ಕೆಲವರು ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ನಿಮ್ಮ ಕಣ್ಣೆದುರಿಗೆ ಅವರಿಗಿಂತ ನಿಮ್ಮ ಶ್ರಮ ಜಾಸ್ತಿ ಇತ್ತು, ನಿಮ್ಮ ಪ್ರತಿಭೆ ಇನ್ನೂ ಅತ್ಯುತ್ತಮವಾಗಿತ್ತು. ಆದರೂ ಕೂಡ ನೀವು ಅವರು ಏರುವಂಥ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದಕ್ಕಾಗಿ ಕೆಲವೊಮ್ಮೆ ನಿಮಗೆ ಬೇಸರ, ಕೆಲವೊಮ್ಮೆ ಅವರ ಬಗ್ಗೆ ಒಂದು ರೀತಿಯಲ್ಲಿ ಅಸೂಯೆ ಭಾವ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಕೂಡ ಬೇರೆಯವರ ಜೊತೆ ಹೋಲಿಸ್ಕೊಳ್ಬೇಡಿ. ನಿಮ್ಮ ಮಕ್ಕಳ ಸಾಧನೆಯನ್ನು ಕೂಡ ಬೇರೆ ಮಕ್ಕಳ ಜೊತೆಯಲ್ಲಿ ಹೋಲಿಸ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಅವರದ್ದೇ ಆದಂತಹ ಒಂದು ವಿಶೇಷವಾದಂತಹ ಗುಣಗಳನ್ನು ಕೊಟ್ಟಿರ್ತಾನೆ. ಸ್ವಭಾವ ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಿಚಾರಗಳನ್ನು ಹೋಲಿಕೆ ಮಾಡಿಕೊಳ್ಳುವಂಥದ್ದು, ಈ ಕಂಪ್ಯಾರಿಸನ್ ಇದೆಯಲ್ಲ, ಇದನ್ನು ನಿಲ್ಲಿಸುವಂಥದ್ದು ಉತ್ತಮ. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರೋದ್ರಿಂದ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳಬೇಡಿ. ಇನ್ನು ಈ ದಿನ ಯಶಸ್ಸಿನ ಮೆಟ್ಟಿಲು ಹತ್ತಬೇಕು ಅಂದರೆ ಏಕಾಗ್ರತೆ ತುಂಬ ಬೇಕು, ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು. ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವ್ರಿಗೆ ಈ ದಿನ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ. ಅದನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಸಾಧನೆಯ ಕಡೆ ನಿಮ್ಮ ಗಮನ ಇರಲಿ, ಗುರಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದಕ್ಷಿಣಾಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆ ಸುಖಸ್ಥಾನ. ಆದರೂ ಕೂಡ ನಿಮಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ಸಂದರ್ಭ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಂದು ಫಲ ಏನು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಒಂದು ಸಂತೋಷ ಆದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಮಾತ್ರ ನೀವು ಇರಬೇಕಾಗತ್ತೆ. ಹಾಗಾಗಿ ಲಾಭ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡಬೇಡಿ. ಲಾಭದ ಹಿಂದೆ ಏನಾದರೂ ಒಂದು ಸಣ್ಣ ಅನುಕೂಲ ಆದರೆ ಸಾಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರಲಿ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಿಂದ ಮನಸ್ಸು ತೊಂದರೆಗೆ ಒಳಗಾಗುತ್ತೆ, ಮನಸ್ಸು ಕಸಿವಿಸಿಗೆ ಒಳಗಾಗುವಂಥದ್ದಿದೆ. ಹಾಗಾಗಿ ಹಳೆಯದನ್ನು ಮರೆತು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳತ್ರ ಮಾತ್ರ ನೀವು ಗಮನ ಹರಿಸಬೇಕು ಈ ದಿನ. ಇನ್ನು ಈ ದಿನ ಕೆಲವೊಂದು ಬೆಲೆ ಬಾಳುವ ವಸ್ತುಗಳನ್ನು, ಒಡವೆಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ ನಿಮಗೆ. ಆದರೆ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬರು ಪರಿಚಿತರಾಗಲಿ, ತಜ್ಞರಾಗಲಿ, ಅಥವಾ ಆ ಒಂದು ಕ್ಷೇತ್ರದಲ್ಲಿ ಅನುಭವ ಇರುವಂಥವರು ನಿಮ್ಮ ಜೊತೆಯಲ್ಲಿರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ವಿದ್ಯಮಾನಗಳು, ಅದರಲ್ಲೂ ಈ ಸ್ತ್ರೀಗೆ ಸಂಬಂಧಪಟ್ಟಂತಹ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಎಲ್ಲೋ ಒಂದು ಕಡೆ ಬೀದಿಯಲ್ಲಿ ಹೋಗುವಂಥ ಮಾರಿಯನ್ನು ಮನೆಗೆ ಹೊಕ್ಕಿಸಿಕೊಂಡಂತಾಯಿತು ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಹಾಗಾಗಿ ಈ ದಿನ ಸಂಬಂಧದ ವಿಚಾರದಲ್ಲಿ, ಕಮ್ಯುನಿಕೇಷನ್ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಗೌರವ, ನಿಮ್ಮ ಕುಟುಂಬದ ಗೌರವ ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಒಂದು ಸನ್ನಿವೇಶ ಎಲ್ಲೋ ಒಂದು ಕಡೆ ನಿಮ್ಮ ನಿಯಂತ್ರಣ ತಪ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬಂದಾಗ ನಿಮ್ಮ ಕುಟುಂಬದ ಹಿರಿಯರನ್ನು ಭೇಟಿ ಮಾಡಿ, ಅವರಿಗೆ ಈ ಘಟನೆಯ ಬಗ್ಗೆ ವಿವರ ಕೊಡಿ. ಅವರು ಹೇಳುವಂಥ ಮಾರ್ಗದರ್ಶನ, ಸಲಹೆ ಅದನ್ನು ಅಳವಡಿಸ್ಕೊಳ್ಳಿ. ಅಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗಾಗಿ ಏಕಾಏಕಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದನ್ನು ಈ ದಿನ ನಿಲ್ಲಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿದ್ದಷ್ಟು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮನೆಯಿಂದ ಹೊರಗೆ ಹೊರಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಹಾಕಿಕೊಂಡು ಹೋಗಿ. ನಿಮ್ಮ ಕೆಲಸ ಯಶಸ್ವಿಯಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ ಇದೆ, ಅದರಿಂದ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ. ಹಣಕಾಸಿನ ಲಾಭ ಚೆನ್ನಾಗಿದೆ, ನಿಮ್ಮ ಸ್ವಂತ ಉದ್ಯೋಗ ಪ್ರಗತಿದಾಯಕವಾಗಿದೆ. ಹಾಗೆ ಈ ದಿನ ಹೊಸ ಸ್ನೇಹಿತರ ಪರಿಚಯ ಆಗುವಂಥದ್ದು ಕೂಡ ಇದೆ, ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ. ಹಾಗೆ ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಯಾವುದೇ ಉದ್ದೇಶದಿಂದ ಪ್ರಯಾಣ ಮಾಡ್ತೀರೋ ಆ ಉದ್ದೇಶ ಈಡೇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪ್ರಯತ್ನಗಳಾಗಲಿ, ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ, ನೀವು ತೆಗೆದುಕೊಂಡಂತಹ ತೀರ್ಮಾನ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬಸ್ಥರು ನಿಮ್ಮ ತೀರ್ಮಾನವನ್ನು ಎಂಡಾರ್ಸ್ ಮಾಡ್ತಾರೆ. ಇದರಿಂದ ನಿಮಗೆ ಒಂದು ಉತ್ಸಾಹ ಏನಂದರೆ, ಕೆಲಸ ಈ ದಿನ ನಾನೇ ತೀರ್ಮಾನ ಮಾಡಿದ್ದು, ನನ್ನಿಂದಲೇ ಅದು ಮುಂದುವರಿತಾ ಇದೆ ಅನ್ನುವಂಥ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿರುತ್ತೆ ಈ ದಿನ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಬಹುದು. ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಕೆಲವರು ಮ್ಯಾಚ್ ಆಗದೇ ಇರ್ಬೋದು. ಹಾಗಾಗಿ ಅಂಥ ಸಂದರ್ಭವನ್ನು ನೀವು ಸಹನೆಯಿಂದ ಕಾಪಾಡಿಕೊಳ್ಬೇಕಾಗತ್ತೆ. ಬೇರೆಯವರ ಮೇಲೆ ನೀವು ಅಸಹನೆಯಿಂದ ವರ್ತಿಸಬಾರ್ದು. ಹಾಗೆ ನೀವು ಬಳಸುವಂಥ ಶಬ್ದಗಳೇನಿದೆ, ಮಾತುಗಳೇನಿದೆ, ಅದು ಕೂಡ ಹಿತಮಿತವಾಗಿರಬೇಕು ಅನ್ನುವಂಥದ್ದು ಗಮನದಲ್ಲಿರಲಿ. ಇನ್ನು ಹಣಕಾಸಿನ ಪರಿಸ್ಥಿತಿಯಲ್ಲಿ ನೀವು ಮಾಡಿರುವಂಥ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರ್ತಾ ಇದೆ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅನ್ನುವಂಥ ಭ್ರಮೆ ಬಿಟ್ಬಿಡಬೇಕು. ಏಕೆಂದರೆ ಕೆಲವೊಂದು ಸಮಸ್ಯೆಗಳನ್ನು ಹಣ ಇಲ್ಲದೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ವಿಚಾರಗಳನ್ನು ನಿಮ್ಮ ವಿವೇಚನೆ, ನಿಮ್ಮ ಅನುಭವ ಇದನ್ನು ಬಳಸಿ ನೀವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಣ ಖರ್ಚಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಈ ದಿನ ನೀವು ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಡೀಲ್ ಮಾಡಿ. ಇನ್ನು ಮನೆಯಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಿ. ನೆಗೆಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಾದರೂ ಇದ್ದರೆ ದೂರ ಆಗುತ್ತೆ. ನಿಮಗೆ ಒಳ್ಳೆಯ ಬಲ ಬರುತ್ತೆ, ಗುರುವಿನ ಮಾರ್ಗದರ್ಶನ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಈ 2ನೇ ಮನೆ ಏನಿದೆ ಇದನ್ನು ಧನಸ್ಥಾನ ಅಂತಾರೆ, ವಾಕ್ಸ್ಥಾನ ಅಂತಾರೆ, ಕುಟುಂಬ ಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ನಿಮಗೆ ಮೊದಲು ಪೆಟ್ಟಾಗುವಂಥದ್ದು ನಿಮ್ಮ ಮಾತಿನಿಂದ, ನಿಮ್ಮ ಮಾತಿನ ಕಮಿಟ್ಮೆಂಟಿಂದ. ಹಾಗಾಗಿ ಈ ದಿನ ಮಾತು ಎಷ್ಟು ಹೆಚ್ಚಾಗುತ್ತೋ ಅಷ್ಟು ನಿಮಗೆ ಹಿನ್ನಡೆ, ಅಷ್ಟು ಅನರ್ಥಗಳಾಗುವಂಥದ್ದು. ಹಾಗಾಗಿ ಆದಷ್ಟು ನಿಮ್ಮ ಮಾತುಗಳನ್ನು ಕಡಿಮೆ ಮಾಡುವಂಥದ್ದು. ಹಾಗೆ ಯಾರಿಗಾದರೂ ಮಾತು ಕೊಡುವಂಥ ಸಂದರ್ಭ, ಭರವಸೆಯನ್ನು ಕೊಡುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದು ನಿಮ್ಮ ಇತಿಮಿತಿ ಒಳಗೆ ಇದೆಯೇ ಅನ್ನುವಂಥದ್ದನ್ನು ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಕಮಿಟ್ಮೆಂಟನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂದರೆ ಈ ದಿನ ನಿಮ್ಮ ಗೌರವಕ್ಕೂ ಕೂಡ ಚ್ಯುತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬಸ್ಥರಲ್ಲಿ ನಿಮ್ಮ ಒಂದು ವಿಚಾರದಲ್ಲಿ, ನಿಮ್ಮ ನಡತೆಯಲ್ಲಿ ಸ್ವಲ್ಪ ಅಸಮಾಧಾನ ಇರುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ವಾದ ವಿವಾದಗಳಾಗುತ್ತೆ. ಸ್ವಲ್ಪ ಮಟ್ಟಿನ ಕದನ, ಜಗಳ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ಮನಸ್ಸನ್ನು ಕೆಡಿಸ್ಕೊಳ್ಳುವಂಥ ಸಂದರ್ಭ, ಇದು ಒತ್ತಡಗಳು ಉಂಟಾಗುವಂಥ ಸಂದರ್ಭ. ಆದರೂ ಕೂಡ ಸರಿ ಯಾರ್ದು ತಪ್ಪು ಯಾರ್ದು ಅನ್ನುವಂಥ ಅಂತರಾವಲೋಕನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿ. ಇದರಿಂದ ಗೊತ್ತಾಗುತ್ತೆ ನಿಮ್ಮ ಪಾತ್ರ ಈ ಒಂದು ಸನ್ನಿವೇಶದಲ್ಲಿ ಎಷ್ಟಿದೆ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬೇರೆಯವರದ್ದೇ ತಪ್ಪು ಅಂತ ಹೇಳಿ ತೋರಿಸುವಂಥದ್ದಲ್ಲ, ಅದು ಬುದ್ಧಿವಂತಿಕೆ ಅಲ್ಲ. ಅಂಥ ಸನ್ನಿವೇಶದಲ್ಲಿ ನಮ್ಮ ಪಾತ್ರ ಏನು, ನಾವು ಮಾಡಿರುವಂಥ ತಪ್ಪೇನು, ಅಪರಾಧ ಏನು, ಇದನ್ನು ಕೂಡ ಪರಿಗಣಿಸಬೇಕು. ಅಲ್ಲಿ ಒಂದು ಕ್ಷಮೆಯನ್ನು ಕೇಳಬೇಕು, ತಪ್ಪನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಅಂತಹ ಒಂದು ಬುದ್ಧಿವಂತಿಕೆಯನ್ನು ಕಲಿಸುವಂಥ ಒಂದು ವಿಚಾರ ಈ ದಿನ ನಿಮಗೆ ಘಟಿಸುತ್ತೆ. ಹಾಗಾಗಿ ಅಂಥದ್ರಿಂದ ಕೂಡ ಒಂದು ಪಾಠವನ್ನು ಕಲಿತ್ಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಕುಟುಂಬ ಸದಸ್ಯರ ಜೊತೆ ಆತ್ಮವಿಶ್ವಾಸದಿಂದ ಮಾತಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು,
ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿ ಈ ದಿನ ನಿಮಗೆ ಉತ್ತಮವಾದಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಫಲಿತಾಂಶಗಳು ಸಿಕ್ಕುವಂತಹ ದಿನ. ಶುಭ ಫಲಿತಾಂಶಗಳು ನಿಮಗೆ ಈ ದಿನ ಸಿಕ್ಕುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಗುರಿ, ನಿಮ್ಮ ಉದ್ದೇಶ ಏನಿದೆ ಅದನ್ನು ಈಡೇರಿಸ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಪ್ರತಿಭೆ, ನಿಮ್ಮ ಶಕ್ತಿ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲವರು ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಬಂಧು ಬಳಗದವರಾಗಲಿ ನಿಮಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಡ್ತಾರೆ. ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸ್ತೀರಿ, ಅದನ್ನು ಮುಂದುವರಿಸ್ತೀರಿ. ಆದರೆ ಅದನ್ನು ಒಂದು ಟೈಮ್ ಲಿಮಿಟ್ ಏನಿದೆ, ಆ ಟೈಮ್ ಲೈನ್ ಏನಿದೆ ಅದರೊಳಗೆ ಮುಗಿಸುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಗುರಿ ಸಾಧನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಪಟ್ಟು ಹಿಡಿದು ಸಾಧನೆ ಮಾಡುವಂಥದ್ದು ಇದೆ. ಒಂದು ರೀತಿಯಲ್ಲಿ ಹಠದ ಸ್ವಭಾವ, ಕೆಲಸ ಆಗಲೇಬೇಕು ಅನ್ನುವಂಥದ್ದು ಅಂಥ ಧೋರಣೆ ಇದೆ. ಆದರೆ ಅಂಥ ಧೋರಣೆಯಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಅದನ್ನು ಮುಂದುವರಿಸಿ. ಇನ್ನು ಈ ದಿನ ಮಕ್ಕಳಿಗೆ ಬಹಳ ವಿಶೇಷವಾದಂಥ ಒಂದು ಬುದ್ಧಿ ಮಾತನ್ನು ಹೇಳುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದಲ್ಲಿ ಆಗಿರುವಂತಹ ಸರಿ ತಪ್ಪುಗಳ ಬಗ್ಗೆ, ಹಾಗೆ ಒಳಿತು ಕೆಡುಕುಗಳ ಬಗ್ಗೆ ಕೂಡ ಈ ದಿನ ನೀವು ಸುದೀರ್ಘವಾದಂತಹ ಚರ್ಚೆ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ವಿಚಾರ ಆಗಲಿ, ನಿಮ್ಮ ಒಂದು ಉದ್ಯೋಗ, ನಿಮ್ಮ ವೈಯಕ್ತಿಕ ವ್ಯಾಪಾರ ವ್ಯವಹಾರಗಳ ಪ್ರಗತಿಯ ಬಗ್ಗೆ ಆಗಲಿ ಒಂದು ಸಿಂಹಾವಲೋಕನ ಮಾಡುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಹಳೆಯದರಿಂದ ಕಲಿತಂತಹ ಪಾಠಗಳು ಏನೇನು, ಅದರಿಂದ ಎಷ್ಟು ಅನುಕೂಲ ಆಯಿತು, ಅನಾನುಕೂಲ ಆಯಿತು, ಇಂತಹ ಒಂದು ತುಲನೆ ಮಾಡುವಂಥದ್ರಲ್ಲೇ, ಕಂಪ್ಯಾರಿಸನ್ ಮಾಡುವಂಥದ್ರಲ್ಲೇ ಹೆಚ್ಚು ಸಮಯ ಕಳೆಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರಿಗೆ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ದೂರಾಲೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ವಿಷ್ಣುವಿನ ಪೂಜೆಗೆ ಸ್ವಲ್ಪ ತುಳಸಿಯನ್ನು ಕೊಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂತಹ ದಿನ. ವ್ಯಯಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನದ ಕೆಲಸ ಕಾರ್ಯಗಳಿಗೆ ತುಂಬ ಬೆಂಬಲವನ್ನು ಪಡ್ಕೊಳ್ತೀರಿ. ಕೆಲವರ ಮಾರ್ಗದರ್ಶನ ಇದೆ, ಕೆಲವರ ಹಣಕಾಸಿನ ನೆರವು ಸಿಕ್ಕತ್ತೆ, ಎಲ್ಲವೂ ಇದೆ. ಆದರೂ ಕೂಡ ಕೆಲಸ ಪೂರ್ಣ ಆಗಲ್ಲ. ಕೆಲಸದಿಂದ ಬರುವಂತಹ ಫಲಿತಾಂಶ ನಿಮಗೆ ಅನುಕೂಲವನ್ನು ತರಲ್ಲ. ಎಲ್ಲ ಒಂದು ಕಡೆ ನಷ್ಟವೇ ಜಾಸ್ತಿ ಆಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲವೂ ಇದ್ದೂ ಕೂಡ ಈ ದಿನ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದು ನಿಮ್ಮ ಒಂದು ಪ್ರಗತಿಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಾಗಾಗಿ ಎಲ್ಲಿ ತಪ್ಪಾಯಿತು, ಎಲ್ಲಿ ಎಡವಿದ್ದೀರಿ, ಇದನ್ನು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಪ್ರತಿಯೊಬ್ಬರನ್ನು ಕೂಡ ನಂಬಿಕಸ್ಥರಂತಲೇ ನಂಬುವಂಥದ್ದು ತಪ್ಪು ಕೂಡ. ಏಕೆಂದರೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ಹಿರಿಯರ ಮಾತು ಈ ದಿನ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಬಣ್ಣ ಬಣ್ಣದ ಮಾತನ್ನು ಆಡುವಂಥವರಾಗಲಿ, ನಿಮ್ಮನ್ನು ಹೊಗಳುವಂಥವರಾಗಲಿ, ನಿಮ್ಮ ಹಿತಶತ್ರುಗಳಾಗಲಿ ಈ ದಿನ ನಿಮ್ಮನ್ನು ಸ್ವಲ್ಪ ಬಾಧಿಸ್ತಾರೆ. ಎಚ್ಚರಿಕೆಯಿಂದ ಇರಿ. ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕೂಡ ಖರ್ಚು ನಿಲ್ಲಲ್ಲ. ಹಾಗಾಗಿ ಆ ಖರ್ಚನ್ನು ನೀವು ಒಮ್ಮೆ ಜ್ಞಾಪಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅನರ್ಥವಾಗಿರುವಂಥ ವಿಚಾರಗಳಿಗೆ ಖರ್ಚಾಗಿದೆ ಅನ್ನುವಂಥ ವಿಚಾರ. ಹಾಗಾಗಿ ಮುಂದಾಲೋಚನೆ ಇರಲಿ. ಹಾಗೆ ಪ್ರತಿ ಕೆಲಸದ ಮೊದಲೇ ನೀವು ಕೆಲವೊಂದು ಈ ಮೆಂಟಲ್ ರೆಡಿನೆಸ್ ಅನ್ನುವಂಥದ್ದು ನಿಮಗೆ ಬೇಕು. ಎಲ್ಲವನ್ನು ಕೂಡ ಕುರುಡಾಗಿ ನಂಬಿ ಮುಂದುವರಿಯುವಂಥದ್ದು ಜಾಣತನ ಅಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ನಿಮಗೆ ಕಾದಿದೆ. ಆದರೆ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಕೈ ಹಾಕಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಪ್ರಗತಿ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ನಿಮಗೆ ಸಮಾಧಾನವನ್ನು ತರಲ್ಲ. ಏನೋ ಆಗಬೇಕು, ಆಗ್ತಾ ಇದೆ, ಮೆಕ್ಯಾನಿಕಲ್ ಆಗಿ ನಡೀತಾ ಇದೆ. ಆದರೆ ಕೆಲವೊಂದು ತಿರುವುಗಳು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕು. ಹಾಗಾಗಿ ಅದರ ನಿರೀಕ್ಷಣೆಯಲ್ಲಿರ್ತೀರಿ. ಹಾಗೆ ಅಂಥ ಪ್ರಯತ್ನಗಳನ್ನು ಮುಂದುವರಿಸಿ, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಮುಂದೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 2. ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ ಸ್ಥಿತನಾಗಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮ್ಮ ತುಂಬ ಪ್ರಬಲರಾಗಿರ್ತೀರಿ. ಎಲ್ಲದರಲ್ಲೂ ಕೂಡ ನಿಮಗೆ ಲಾಭ ಇದೆ. ಒಂದಲ್ಲ 2 ಮೂಲಗಳಿಂದ ಈ ದಿನ ನಿಮಗೆ ಆದಾಯ ಬರುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಸ್ನೇಹಿತರ ಸಹಕಾರದಿಂದ ಒಂದು ಒಳ್ಳೆಯ ಕೆಲಸವನ್ನು, ಅದ್ಭುತವಾದಂತಹ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಭಾವನೆಗಳನ್ನು ಬಹಳ ನೇರವಾಗಿ ವ್ಯಕ್ತಪಡಿಸ್ತೀರಿ. ನಿಮ್ಮ ಮಾತು ಖಡಕ್ ಆಗಿರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಮುಚ್ಚು ಮರೆ ಇಲ್ಲದ, ಕಪಟ ಇಲ್ಲದಂತಹ ಒಂದು ಮಾತು, ಒಂದು ಭಾವನೆ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ವಾಹನದಿಂದ, ಪ್ರಯಾಣದಿಂದ ನಿಮಗೆ ತುಂಬ ಅನುಕೂಲ ಉಂಟಾಗುವಂಥದ್ದು ಇದೆ. ನಿಮ್ಮ ಉದ್ದೇಶಿತ ಪ್ರಯಾಣ ಈಡೇರುತ್ತೆ. ಹಾಗೆ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಏಕೆಂದರೆ ನಿಮ್ಮ ತಪ್ಪು ಒಪ್ಪುಗಳನ್ನು ಕೂಡ ಅವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಯೋಜನೆಗಳಿಗೆ ಅವರ ಒಂದು ಸಪೋರ್ಟ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಧೈರ್ಯ, ಆತ್ಮವಿಶ್ವಾಸ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ದಾಖಲೆ ಪತ್ರಗಳಿದೆಯಲ್ಲ, ಇದರ ಕಡೆ ಮಾತ್ರ ನೀವು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಸಹಿ ಮಾಡುವಂಥ ವಿಚಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಇನ್ನು ಈ ದಿನ ಯಾವುದೇ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಮಾತ್ರ ಸ್ವಲ್ಪ ಜೋಪಾನ ಮಾಡುವಂಥ ಒಂದು ಬುದ್ಧಿ ಇರಲಿ. ಏಕೆಂದರೆ ಈ ದಿನ ಒಂದು ವಸ್ತು ಕಳೆಯುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಹಾಗೆ ಈ ದಿನ ಮನೆಯಲ್ಲಿ ಕೆಲವರಿಂದ ನಿಮಗೆ ಆಶಾಭಂಗ ಉಂಟಾಗುವಂಥದ್ದಿದೆ, ಅಲ್ಪ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಆದರೆ ಅದನ್ನು ಕೂಡ ಸಮಯ ಸಂದರ್ಭ ನೋಡಿಕೊಂಡು ಅವರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಸ್ಥಿತನಾಗಿದ್ದಾನೆ. ಹಾಗಾಗಿನೇ ಈ ದಿನ ಮನಸ್ಸು ತುಂಬ ಹಗುರವಾಗಿರುತ್ತೆ. ಹಾಗೆ ಒಂದು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ, ಚೈತನ್ಯ ಬಹಳ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೊಟ್ಟಂತಹ ಒಂದು ಬೆಂಬಲ ಇರ್ಬೋದು. ಅವರ ಒಂದು ಒಳ್ಳೆಯ ಮಾತು ನಿಮಗೆ ತುಂಬ ಮೋಟಿವೇಟ್ ಆಗಿರುವಂಥದ್ದು ಈ ದಿನದಲ್ಲಿ. ಹಾಗಾಗಿನೇ ಕೆಲಸ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣ ಆಗುವಂಥದ್ದು, ಕೈಗೊಂಡ ಕೆಲಸಗಳು ತುಂಬ ಯಶಸ್ವಿ ಆಗುವಂಥದ್ದು ಇದೆ. ಮುಟ್ಟಿದ್ದೆಲ್ಲ ಚಿನ್ನ, ಆ ರೀತಿಯಲ್ಲಿ ಕೆಲಸಗಳು ಈ ದಿನ ಒಂದರ ಹಿಂದೆ ಒಂದು ಆಗುವಂಥದ್ದಿದೆ. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ನಿಮ್ಮದಾಗುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇಲ್ಲಿಯವರೆಗೆ ನೀವು ಏನನ್ನು ಪಡ್ಕೊಂಡಿಲ್ಲ, ಇಲ್ಲಿಯವರೆಗೆ ನಿಮಗೆ ಏನು ಬೇಕು ಅನಿಸಿತ್ತು ಅಂಥದ್ದನ್ನು ಪಡ್ಕೊಳ್ಳೋವಂಥ ಒಂದು ಒಳ್ಳೆಯ ದಿನ ಇದು. ಹಾಗಾಗಿ ನಿಮ್ಮ ಭಾವಾನುಸಾರವಾಗಿ ಆ ಪ್ರಗತಿ ಮುಂದುವರಿಯುತ್ತೆ. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಭಾವನೆಗೆ ತಕ್ಕಂತಹ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ತುಂಬ ಪಾಸಿಟಿವ್ ಆಗೇ ಇರಿ, ಧನಾತ್ಮಕವಾಗೇ ಇರಿ. ಯಾರಿಂದ ಏನೇ ತೊಂದರೆ ಆಗಲಿ, ಯಾರು ಎಷ್ಟೇ ನಿಮ್ಮ ಕಾಲೆಳೀಲಿ, ಎಷ್ಟೇ ನಿಮಗೆ ತಣ್ಣೀರೆರಚಲಿ, ಅಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇರಲಿ. ಆದರೆ ನೀವು ಮಾತ್ರ ಅದಕ್ಕೆ ತೀವ್ರತರವಾದಂಥ ಒಂದು ಮೀನಿಂಗನ್ನು ಕೊಡಬೇಡಿ, ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡಬೇಡಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳತ್ತ ಮಾತ್ರ ನಿಮ್ಮ ಗಮನ ಇರಲಿ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಆಹಾರ ವಿಹಾರಾದಿಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇದ್ದರೆ ಈ ದಿನ ನಿಮಗೆ ಸಕ್ಸಸ್ ಅದು ಕೂಡ ನಿಮಗೆ ಅಟ್ರಿಬ್ಯೂಟ್ ಮಾಡುವಂಥದ್ದಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಲಿ, ವ್ಯಾಪಾರದ ವಿಚಾರದಲ್ಲಾಗಲಿ ನಿಮ್ಮ ಪ್ರಜ್ಞೆ ಎಷ್ಟಿರಬೇಕು ಅಂದರೆ ದೂರದೃಷ್ಟಿಯಲ್ಲಿ ಇರಬೇಕು. ಇವತ್ತಲ್ಲ ನಾಳೆಗೆ ಅದರಿಂದ ಎಂಥ ಸಾಧಕ ಬಾಧಕಗಳಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿರಲಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿರಬೇಕಾಗತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.